ಹಾಯ್ ಗೈಸ್, ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರದ್ದು ಹೇ ಸೂಪರ್ ಸ್ಟಾರರ ಹಂಟರ್ ಅಂದ್ರೆ ವೆಟ್ಟಾಯ ಮೂವಿಲ ಸಿಗುತ್ತೆ. ಟೈಲರ್ ಅಂತ ಡ್ರಾಪ್ ಆಯಿತು. ತೆಲುಗು, ಕನ್ನಡ, ತಮಿಳ್ದಾಗೂ ಟೈಲರ್ ರಿಲೀಸ್ ಆಗಿದೆ. ಹಂಗೆ ಹಿಂದಿದಾಗಿನ ಟೈಲರ್ ರಿಲೀಸ್ ಆಗಿಲ್ಲ. 2 ನಿಮಿಷ 4 ಸೆಕೆಂಡದು ಟೈಲರ್ ಇವತ್ತು ಡ್ರಾಪ್ ಆಗಿದೆಲ್ಲ. ಸ್ವಲ್ಪ ಎಕ್ಸೈಟ್ಮೆಂಟ್ ನನಗೆ ಅನಿಸ್ಲಿಲ್ಲ ರೀ ಟೈಲರ್ ನೋಡೋ ಮಟ್ಟಿಗೆ. ಒಂದನ ವಾವ್ ಮೂಮೆಂಟ್ ಟೈಲರ್ ಒಳಗೆ ನನಗೆ ಅನಿಸಲಿಲ್ಲ. ಲಾಸ್ಟ್ ಟೈಮ್ ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡೋಣ. ತೋರ್ಕಿತ ಬಿಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಕ್ಕೆ ನೋಡ್ಲತ್ತೀರಿ, ವಿಡಿಯೋಕ್ಕೆ ಲೈಕ್ ಮಾಡಲಾಗಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾಗಿರಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಐಕನ್ ಹೋಗ್ತಾರೆ. ಬೆಲ್ ಐಕನ್ ಸ್ಟುಡಿಯೋ ನಿಮಗೆ ನೋಟಿಫಿಕೇಶನ್ ಸಿಗ್ತದೆ. ಲಾಸ್ಟ್ ಟೈಮ್ ಇದು ಟೀಸರ್ ಪ್ರೋಮೋ ರಿಲೀಸ್ ಆಗಿತ್ತಲ್ಲ, ಅದು ಸಾಲಿಡ್ ನೋಡ್ರಿ. ಬ್ಯಾಕ್ಗ್ರೌಂಡ್ BGM ಅನಿರುದ್ಧ್ ಹೆಂಗೆ ಕೊಟ್ಟರು, ಅದು ಕೆಳಮಟ್ಟಿಗೆ ಬೂಸ್ ಬಂಪ್ಸ್ ಕ್ರಿಯೇಟ್ ಆಗ್ಲತ್ತಿದ್ದು. ಹೇ ಸೂಪರ್ ಸ್ಟಾರ್ ಹಂಟರ್ ಅಂದ್ರೆ ಶಿಕಾರ್ ಮಾಡ್ಲತ್ತಾನ ಇಲ್ಲಿ, ಆ ಥರ BGM ಸಾಲಿಡ್ ಕೊಟ್ಟರು. ಬಟ್ ಇಲ್ಲಿ ಏನು BGM ಇಲ್ಲ, ಪುಟ್ಟ ಸೈಲೆಂಟ್ ಇದು ಟೈಲರ್ ರಿಲೀಸ್ ಆಗಿದೆ. ಇಲ್ಲಿ ಟೈಲರ್ ಪ್ರಕಾರ ನಾವು ಮಾತಾಡ್ಬೇಕಂದ್ರೆ ಓಕೆ, ಒಂದು ಸ್ಟೇಟ್ನಾಗ ದೊಡ್ಡ ಮರ್ಡರ್ ಆಗ್ಯದ, ಎನ್ಕ್ವೈರಿ ಎಲ್ಲ ಮಾಡ್ಲತ್ತಾರ. ಈಗ ಒಂದು ವಾರದಾಗೆ ಅದು ಯಾರು ಮರ್ಡರ್ ಅವ್ನಿಗೆ ಹಿಡ್ಕದ. ಮತ್ತು ಇಲ್ಲಿ ರಜನಿಕಾಂತ್ ಅವ್ರು ಬರ್ತಾರೆ. ಇದೇ ಪಾಯಿಂಟ್ ನಮಗೆ ಟೈಲರ್ ಒಳಗೆ ಅನ್ಸ್ಲತ್ತದ. ಬಟ್ 2 ಕ್ಯಾರೆಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಫಯಾಜ್ ಫೈಸಲ್ ಈ ಫಿಲ್ಮ್ ಡಿಫ್ರೆಂಟ್ ಲುಕ್ನ ನನಗೆ ಅನ್ಸ್ಲತ್ತದ. ಯಾಕಂದ್ರೆ ಪಾಯಿಂಟ್ ನಮಗೆ ಕಾಣ್ಲತ್ತದ, ಅವೊಂದು ಏನು ರೋಲ್ ಅದ, ಹೆಂಗೆ ಮಾಡ್ಲತ್ತನೋ ಅದು ಪಾಯಿಂಟ್ ನಮಗೆ ಅನ್ಸ್ಲತ್ತದ. ಬಟ್ ಈ ಮೇನ್ ಫಿಲ್ಮ್ ಸ್ಟ್ರೆಂತ್ನು ಫಯಾಜ್ ಫೈಸಲೇ ನನಗೆ ಕಾಣ್ಲತ್ತೆ. ರಾಣಾ ದಗುಪತಿ ಇಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅದೇ ಪಾಯಿಂಟ್ ಆಫ್ ವ್ಯೂ ಅಂತ ಕಾಣ್ಲತ್ತದ. ಬಟ್ ಎಲ್ಲಿ ಇರಬೇಕಿತ್ತು ಇದು ಟೈಲರ್, ಹೆಂಗೆ ರಿಲೀಸ್ ಆಗಬೇಕಿತ್ತು, ಏನು ಕ್ರಿಯೇಟ್ ಆಗಬೇಕಿತ್ತು ಇದ್ರ ಟೈಲರ್ ನೋಡೋ ಮಟ್ಟಿಗೆ. ಅದು BGM ಬಗ್ಗೆದಾಗಲಿ ಥೋಡೆ ಸೀನ್ಸ್ ಬಗ್ಗೆದಾಗಲಿ ಚರ್ಚೆ ಮಾಡಬೇಕಿತ್ತು ನಾವು. ಬಟ್ ಇದು ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗ್ಲತ್ತದ. ಅಕ್ಟೋಬರ್ 10 ಇದು ಮೂವಿ ಬರ್ಲತ್ತದ. ಅಕ್ಟೋಬರ್ 10 ಸೂರ್ಯ ಅವ್ರದ್ದೇ ಕಂಗುವಾ ಮೂವಿ ಬರಬೇಕಿತ್ತು. ಕಂಗುವಾ ಮೂವಿ ಜಸ್ಟ್ ರಜನಿಕಾಂತ್ ಅವ್ರ ಸಲಕ್ಕೆ ಇದು ಮೂವಿ ಕಂಗುವಾ ಮೂವಿ ಪೋಸ್ಟ್ಪೋಂಡ್ ಆಯಿತು ಅಕ್ಟೋಬರ್ 10. ಇನ್ನೊಂದು ವಾರದಾಗ ಇದು ಮೂವಿ ರಿಲೀಸ್ ಆಗ್ಲತ್ತದ. ಟೈಲರ್ ಅಂದ್ರೆ ಒಂದು ಪ್ರಕಾರ ನೋಡಿದ್ರು ಸ್ಯಾಟಿಸ್ಫೈ ಆದ ಇಲ್ಲಂತಿಲ್ಲ. ಬಟ್ ಏನೋ ಟೀಸರೇ ಹಂಗೆ ರಿಲೀಸ್ ಆಗಿತ್ತಲ್ಲ, ಪ್ರೋಮೋ ಹಂಗೆ ರಿಲೀಸ್ ಆಗಿತ್ತಲ್ಲ, ಹಂಟರ್ಲಾಸೆ ಅದು ನನಗೆ ಸಾಲಿಡ್ ಅನಿಸಿದ್ದು. ಆಲ್ರೆಡಿ 2 ಸಾಂಗ್ ಅಂದ್ರೆ ಬ್ಲಾಕ್ ಬಸ್ಟರ್ ಈ ಫಿಲ್ಮ್ದು ಹಿಟ್ ಆಗ್ಯಾವ. ಹಂಗೆ ನೆಕ್ಸ್ಟ್ ಒಂದು ರಜನಿಕಾಂತ್ ಅವ್ರದ್ದೇ ಲೋಕೇಶ್ ಕನಕರ ಸಂಗಟಿ ಕೂಲಿ ಮೂವಿ ಬರ್ಲತ್ತದ. ಮೆನಿ ಮೋರ್ ಆ್ಯಕ್ಟರ್ ಬಾಸ್ ಫಿಲ್ಮ್ನಲ್ಲಿ. ನಮ್ಮ ಕನ್ನಡ ಆ್ಯಕ್ಟರ್ ಉಪೇಂದ್ರ ಅರ, ಮತ್ತು ತೆಲುಗು ಆ್ಯಕ್ಟರ್ ಅರ, ತಮಿಳ್ ಆ್ಯಕ್ಟರ್ ಅರ. ಈ ಥರ ಬಿಗ್ ಆ್ಯಕ್ಟರ್ ಫಿಲ್ಮ್ನಲ್ಲಿ ಯಾರ ಲೋಕೇಶ್ ಕನಕರ ಸಂಗಟಿ ಅದು ಮೂವಿ ಬರ್ಲತ್ತದ. ಇದು ಅಕ್ಟೋಬರ್ 10 ಇದು ಮೂವಿ ರಿಲೀಸ್ ಆಗ್ಲತ್ತದ. ಎಕ್ಸೈಟ್ಮೆಂಟ್ ಆದ ಇಲ್ಲಂತಿಲ್ಲ. ರಜನಿಕಾಂತ್ ಸರ್ದು ಯಾವ್ದನ್ನ ಮೂವಿ ಬಂತ ನಾ ಮಿಸ್ ಮಾಡ್ಲಿಕ್ಕೆ ಹೋಗಲ್ಲ. ಯಾವ್ದನ್ನ ಮೂವಿ ಅಲ್ಲಿ ಮೂವಿ ಬರತ್ತ ನಮಗೆ ಗೊತ್ತಿಲ್ಲ ಅದು ಮೂವಿ ಸ್ಟೋರಿನ ಅಂತ. ಬಟ್ ಎಕ್ಸೈಟ್ಮೆಂಟ್ ನಾನು ಅನ್ಕೊಂಡಿದ್ದ ಒಂದು ಡಿಫ್ರೆಂಟ್ ಲೆವೆಲ್ದಾಗ ಇದು ಟೈಲರ್ ರಿಲೀಸ್ ಆಗ್ತದಪ್ಪ ಅಂತ ನಾನು ಅನ್ಕೊಂಡಿದ್ದೆ. ಟೈಲರ್ಲ್ಲ ಸ್ವಲ್ಪ ಬೇರೆನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದ. ಒಂದು ಸಾಲಿಡ್ ಇದು ಟೈಲರ್ ರಿಲೀಸ್ ಆಗ್ತಿರ್ಬೇಕು ನಾನು ಅನ್ಕೊಂಡಿದ್ದೆ. ಬಟ್ ಇಲ್ಲ, ಸ್ವಲ್ಪ ಇದು ಟೈಲರ್ ಡಿಸಪಾಯಿಂಟ್ ಮಾಡಿತು. ಅಕ್ಟೋಬರ್ 10 ಇದು ಮೂವಿ ಬರ್ಲತ್ತದ. ಇನ್ನು ಹಿಂದಿದಾಗ ಟೈಲರ್ ರಿಲೀಸ್ ಆಗಿಲ್ಲ. ಹಿಂದಿದಾಗ ಡಬ್ಬಿಂಗ್ ನಿಮಗೆ ಹೆಂಗೆ ಕಾಮೆಂಟ್ ಮಾಡಿ. ಹಾಗೆ ತೆಲುಗುದಾಗ ಅಂದ್ರೆ ಡಬ್ಬಿಂಗ್ ನನಗೆ ಸರಿಯಾಗಿ ಅನ್ಸದ, ಮತ್ತು ಕನ್ನಡದಾಗ ಡಬ್ಬಿಂಗ್ ಸರಿಯಾಗದ. ಬಟ್ ಅಲ್ಲಿದಲ್ಲಿ ತಮಿಳ್ದಾಗ ಇದು ಟೈಲರ್ ನೋಡಿನಲ್ಲ, ಸ್ವಲ್ಪ ಇದು ತಮಿಳ್ದಾಗ ಡಬ್ಬಿಂಗ್ ನನಗೆ ಅಂತ ಪರಿ ನನಗೆ ಅನಿಸಲಿಲ್ಲ. ಯಾಕಂದ್ರೆ ರಜನಿಕಾಂತ್ ಅವ್ರು ಸರಿ ಇದು ವಾಯ್ಸ್ ಕೊಟ್ರ, ಅದು ವಿಡಿಯೋ ಪ್ರೋಮೋ ರಿಲೀಸ್ ಆಗಿತ್ತಿಲ್ಲ. ಅಕ್ಟೋಬರ್ 10 ಸೂರ್ಯ ಅವ್ರದ್ದೇ ಕಂಗುವಾ ಮೂವಿ ರಿಲೀಸ್ ಆಗಿ ಜಸ್ಟ್ ರಜನಿಕಾಂತ್ ಸರ್ ಸಲಕ್ಕೆ ಇದು ಮೂವಿ ಪೋಸ್ಟ್ಪೋಂಡ್ ಆಯಿತು. ಕಂಗುವಾ ಮೂವಿ ನವಂಬರ್ 14 ಮೂವಿ ರಿಲೀಸ್ ಆಗ್ಲತ್ತದ. ಹಂಗೆ ನೆಕ್ಸ್ಟ್ ನಾವು ಮಾತಾಡೋಣ ತಮಿಳ್ ಇಂಡಸ್ಟ್ರಿಯಲ್ಲೇ ಅಮರಂ ಮೂವಿ ಶಿವ ಕಾರ್ತಿಕ್ ಅವ್ರದ್ದು. ಇದು ಅಕ್ಟೋಬರ್ 31 ಮೂವಿ ರಿಲೀಸ್ ಆಗ್ಲತ್ತದ. ಮೊನ್ನೆ ಸಾಯಿ ಪಲ್ಲವಿದು ಒಂದು ಪ್ರೋಮೋ ವಿಡಿಯೋ ರಿಲೀಸ್ ಆಗಿದ್ದಲ್ಲ ಮೇಕಿಂಗ್ದು. ಅದು ಸರಿಯಾಗಿ ಅನ್ಸದ ಬಾಸ್. ಯಾಕಂದ್ರೆ ಅದೊಂದು ಶಿವ ಕಾರ್ತಿಕ್ ಕೆರಿಯರ್ದಾಗೆ ಅಮರಂ ಮೂವಿ ಒಂದು ಬ್ಲಾಕ್ ಬಸ್ಟರ್ ಮೂವಿ ನನಗೆ ಅನ್ಸ್ಲತ್ತದ. ಒಂದು ಪ್ರೋಮೋ ಪೈಲೆ ವಿಡಿಯೋ ರಿಲೀಸ್ ಆಗಿದ್ದಲ್ಲ ಆರ್ಮಿದು, ಸಾಲಿಡ್ ರಿಲೀಸ್ ಆಗಿತ್ತದು. ಎಕ್ಸೈಟ್ಮೆಂಟ್ ನನಗೆ ಅನ್ಸದ ಅದು ಟೈಲರ್ ಪ್ರೋಮೋ ನೋಡೋ ಮಟ್ಟಿಗೆ. ವೆಟ್ಟಾಯ ಮೂವಿಲ ಟೈಲರ್ ನೋಡಿಸಿ ನಿಮಗೆ ಹೆಂಗೆ ಕಾಮೆಂಟ್ ಮಾಡಿರಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.